ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಎದುರು ಶ್ರೀಮತಿ ಕೋಕಿಲಾ KN ಅವರು ಇದ್ದಾರೆ. ಇವರು ವೃತ್ತಿಯಲ್ಲಿ ಆರ್ಕಿಟೆಕ್ಟ್ ಆಗಿ ಶಿವಪ್ರಮಾಣಂ ಆರ್ಕಿಟೆಕ್ಟ್ಸ್ ಕಂಪನಿಯನ್ನು TK ಲೇಔಟ್ನಲ್ಲಿ ನಡೆಸುತ್ತಿದ್ದಾರೆ. 5 ಜನಕ್ಕೆ ಉದ್ಯೋಗ ನೀಡಿದ್ದಾರೆ. ಮೈಸೂರು ಕಲಾ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ ಮಗಳನ್ನು ಬಿಡುವಾಗ ಅನ್ಯಧರ್ಮೀಯರು ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿ ತಮ್ಮ ಧರ್ಮದ ಬಗ್ಗೆ ವಿವರಿಸಿದರು. ಉತ್ತರ ಕೊಡಲಾಗದ್ದು ಇವರಿಗೆ ಬೇಸರ ತರಿಸಿತು. ಸ್ವಧರ್ಮದ ಬಗ್ಗೆ ಕುತೂಹಲ ಬೆಳೆಯಿತು. ನನ್ನ ಕೈಯಿಂದ ಏನು ಸಾಧ್ಯ ಅದನ್ನು ಮಾಡೋಣ ಅನ್ನಿಸಿ ಮೈಸೂರು ಧಾರ್ಮಿಕ ಪ್ರತಿಷ್ಠಾನದವರನ್ನು ಸಂಪರ್ಕಿಸಿದಾಗ ಡಿಸೆಂಬರ್ನಲ್ಲಿ ಗೀತಾ ಜಯಂತಿ ಸಂದರ್ಭದಲ್ಲಿ ಕೃಷ್ಣನ ಕರೆ ಎಂಬ 10,000 ಸಂಖ್ಯೆಯಲ್ಲಿ ಗೀತಾ ಪಠಣ ಮಾಡುವ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶಾಲಾ ಕಾಲೇಜು ಮಕ್ಕಳಿಗೆ ಗೀತೆಯ 5 ಅಧ್ಯಾಯ ಹೇಳಿಕೊಡಲು ಸ್ವಯಂ ಸೇವಕರಾಗಿ ಕೈ ಜೋಡಿಸಬಹುದು ಎಂದು ಹೇಳಿದರು. ಅದಕ್ಕೆ ಒಪ್ಪಿದ ಇವರು 2-3 ಬ್ಯಾಚ್ಗಳಲ್ಲಿ ಮಕ್ಕಳಿಗೆ ದಿನ ಗೀತೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ನಮಸ್ಕಾರ ಕೋಕಿಲಾ KN ಅವರೇ. ನಮಸ್ಕಾರ. ಜೈ ಶ್ರೀಕೃಷ್ಣ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಗೀತೆಯೇ ಹೇಗೆ ಮುಖ್ಯ? ನೋಡಿ, ಹಿಂದಿನ ಕಾಲ ಅಂದರೆ 4 ಯುಗ ಅಂತಲೇ ಯೋಚನೆ ಮಾಡಿದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ ಕಲಿಯುಗದಲ್ಲಿದ್ದೀವಿ. ಸತ್ಯಯುಗದಲ್ಲಿ ಏನಾಯಿತು ಅಂದರೆ 2 ಪ್ರಪಂಚನೇ ಇತ್ತು. ಒಂದು ಆಸುರ ಪ್ರಪಂಚ, ಒಂದು ದೇವತೆಗಳ ಪ್ರಪಂಚ. 2 ಮಧ್ಯದಲ್ಲಿ ಯುದ್ಧ ನಡೀತಾ ಇತ್ತು. ದೇವತೆಗಳು ಗೆಲ್ತಾ ಇದ್ರು. ನೆಕ್ಸ್ಟು ಬರುವಂತಹ ತ್ರೇತಾಯುಗದಲ್ಲಿ 2 ದೇಶಗಳಾಯಿತು. ಅದು ಅಂದರೆ ಇನ್ನೂ ಹತ್ತಿರ ಆಗ್ತಾ ಬಂತು. ಒಂದು ರಾಮನ ದೇಶ ಭಾರತ ಆದರೆ ರಾವಣ ದೇಶ ಶ್ರೀಲಂಕಾ ಆಯಿತು. ಆ 2 ಸಂದರ್ಭದಲ್ಲಿ ಯುದ್ಧ ನಡೀತಾ ಇತ್ತು. ರಾಮ ಗೆಲ್ತಾ ಇದ್ರು, ನಮಗೆ ಗೊತ್ತಿರೋ ಹಾಗೆ. ಮತ್ತೆ ಬರುವ ದ್ವಾಪರ ಯುಗದಲ್ಲಿ ಕೃಷ್ಣನ ಯುಗದಲ್ಲಿ ಒಂದೇ ಕುಟುಂಬನ ಅಣ್ಣ ತಮ್ಮಂದರು ಕಲಹ ಮಾಡಿಕೊಳ್ಳುತ್ತಾ ಇದ್ರು. ಈಗ ನಾವು ಕಲಿಯುಗದಲ್ಲಿದ್ದೀವಿ. ತುಂಬ ಸಂಕಷ್ಟದ ಸಮಯ. ಹೇಗೆ ಅಂದರೆ ನಮ್ಮೊಳಗಡೆನೆ ಆಸುರನೂ ಇದ್ದಾನೆ, ದೇವನೂ ಇದ್ದಾನೆ. ಗೊಂದಲಗಳು ನಮ್ಮೊಳಗಡೆನೆ ಆಗ್ತಾ ಇದೆ. ಅದಕ್ಕೆಲ್ಲದಕ್ಕೂ ಉತ್ತರವಾಗಿ ಅರ್ಜುನ 20th ಸೆಂಚುರಿ ಮ್ಯಾನ್ ಅಂತಲೇ ಹೇಳ್ಬೋದು. ಏಕೆಂದರೆ ಅವನು ಒಮ್ಮೊಮ್ಮೆ ದೇವತಾ ಗುಣಗಳು, ಒಮ್ಮೊಮ್ಮೆ ತಮೋಗುಣ ಪ್ರದಾಯಕವಾದಂತಹ, ಅಂದರೆ ನಾನು ಯುದ್ಧ ಮಾಡಲ್ಲ ಅನ್ನೋಂತಹ ಒಂದು ಸ್ಥಿತಿ, ಎರಡೂ ತಲುಪ್ತಾನೆ ಒಂದೇ ವ್ಯಕ್ತಿ. ಸೊ ನಾವು ಅರ್ಜುನನ್ ಥರ ಅಂತ ಯೋಚನೆ ಮಾಡಿದ್ರೆ, ಸೊ ಭಗವದ್ಗೀತೆ ಸಾರ್ವಕಾಲಿಕವಾಗಿ ಕಲಿಯುಗದಲ್ಲಿ ತುಂಬ ಅಪ್ಲಿಕೇಬಲ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಭಗವದ್ಗೀತೆನ ಯೋಚನೆ ಮಾಡಿದ್ವಿ. ಅಂದರೆ ವೇದ ಉಪನಿಷತ್ತುಗಳಿಗಿಂತಲೂ ಭಗವದ್ಗೀತೆ ಶ್ರೇಷ್ಠ ಅಂತನಾ? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ ಅಂತ ಹೇಳ್ತಾರೆ. ಎಲ್ಲ ಉಪನಿಷತ್ತುಗಳ ಸಾರನೇ ಭಗವದ್ಗೀತೆ ಆಗಿರೋದ್ರಿಂದ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ವೇದದ ಕಡೆಯ ಭಾಗ ಉಪನಿಷತ್ತು, ವೇದದ ಸಾರ ಉಪನಿಷತ್ತು, ಉಪನಿಷತ್ತುಗಳ ಸಾರ ಭಗವದ್ಗೀತೆ. ಇದು ಬೇಗ ಅರ್ಥ ಆಗೋಂಗಿರೋದ್ರಿಂದ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ನಮ್ಮ ಧರ್ಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಭಗವದ್ಗೀತೆ ಒಂದು ಬಾಗಿಲು. ಹೌದು, ಖಂಡಿತ. ಈ ಗೀತೆ ಅಭಿಯಾನಕ್ಕೆ ನೀವು ಯಾವ ಅಧ್ಯಾಯಗಳನ್ನು ಆರಿಸಿದ್ದೀರಾ? ಇಂಥ ಆಯ್ಕೆಗೆ ಕಾರಣ ಏನು? ಗೀತಾ ಅಧ್ಯಯನ ಮಾಡುವಾಗ ಮೊದಲು ನಾವು ಭಕ್ತಿಯೋಗ, ಯಾಕೆಂದರೆ ಎಲ್ಲರಿಗೂ ಅನಿಸುತ್ತೆ ದೇವರು ಅನ್ನೋದು ಯಾರು ಕಾಣಿಸ್ತಾ ಇಲ್ವಲ್ಲ ನಮಗೆ ಅಂತ. ಆದರೆ ದಿನಾಗಲೂ ನಾವು ಕನ್ನಡಿನಲ್ಲಿ ನಾವು ನಮ್ಮ ಮುಖ ನೋಡ್ಕೋತೀವಿ. ನಮ್ಮದು ಬಾಡಿ ಮೇಲಿಂದ ಕೆಳಗೆ ತನಕ ನೋಡ್ತೀವಿ. Somebody should be a mastermind to create such a wonderful creation. 2 ಕಣ್ಣು, ಬಾಯಿ, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ವಂಡರ್ಫುಲ್. ಇದನ್ನು ರೀಪ್ಲೇಸ್ ಮಾಡುವಂಥದ್ದು ಯಾವುದೇ ವಿಜ್ಞಾನಕ್ಕೂ ಸಾಧ್ಯ ಆಗಿಲ್ಲ. ಕ್ಲೋನಿಂಗ್ ಬಂದಿರ್ಬೋದು, ಬಟ್ ಇಟ್ ಈಸ್ ನಾಟ್ ಪರ್ಫೆಕ್ಟ್. ಸೊ ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ, ದೇರ್ ಹ್ಯಾಸ್ ಟು ಬಿ ಸಮ್ ಮಾಸ್ಟರ್ ಮೈಂಡ್, ಮಾಸ್ಟರ್ ಆರ್ಕಿಟೆಕ್ಟ್. ಸೊ ಅವರನ್ನೇ ದೇವರು ಅಂತ ಕರೀತಾ ಇದ್ದೀವಿ. ಅದು ಇದೆ, ಆ ಎನರ್ಜಿ ಅಂತೂ ಖಂಡಿತ ಇದೆ, ಭಗವಂತ ಇದ್ದಾನೆ. ಸೊ ಭಕ್ತಿಯಿಂದ ಶುರು ಮಾಡಿದ್ರೆ ಮುಂದಕ್ಕೆ ಹೋಗೋದು ಸುಲಭ ಆಗುತ್ತೆ ಅಂತ ಮೊದಲನೇ ಅಧ್ಯಾಯ, ಮೊದಲನೇ ಪಠಣ ಭಕ್ತಿಯೋಗದಿಂದ ಶುರು ಮಾಡಿದ್ದೀವಿ. ನಂತರ ಅನುಕ್ರಮವಾಗಿ ಬರುವ 4 ಅಧ್ಯಾಯಗಳು, ಯಾಕೆಂದರೆ ಸಮಯ ಈಗ 3 ತಿಂಗಳು ಡಿಸೆಂಬರ್ಗೆ ಇರೋದ್ರಿಂದ ನಾವು ಈ ವರ್ಷಕ್ಕೆ ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ ಮತ್ತು ಜ್ಞಾನಯೋಗ ಅಷ್ಟೇ ಇಟ್ಕೊಂಡಿರೋದು. 1 ಗಂಟೆ 20 ನಿಮಿಷಗಳ ಕಾಲ ಪಠನೆ ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಮುಂದಿನ ವರ್ಷ ಇದನ್ನೇ 700 ಶ್ಲೋಕಗಳನ್ನು ಮಾಡುವಂತಹ ಒಂದು ಯೋಚನೆ ಇದೆ. ಮುಂದಿನ ಅಧ್ಯಾಯಗಳು ಇದನ್ನು ಸೇರಿಸಿ 700 ಎಲ್ಲ ಭಗವದ್ಗೀತೆಯಲ್ಲಿ ಇರುವ 700 ಶ್ಲೋಕಗಳನ್ನು. ಈಗ ಎಷ್ಟು ಶ್ಲೋಕಗಳು ಆಗ್ತವೆ ಈ 5 ಅಧ್ಯಾಯಗಳಲ್ಲಿ? ಸುಮಾರು 200ರಷ್ಟು ಶ್ಲೋಕಗಳು ಆಗತ್ತೆ. ಇಷ್ಟು ಶ್ಲೋಕಗಳನ್ನು ಕಲೀಲಿಕ್ಕೆ ಎಷ್ಟು ಕಾಲ ಬೇಕು ಮಕ್ಕಳಿಗೆ? ಭಕ್ತಿಯೋಗದಲ್ಲಿ ಇರೋದೇ 20 ಶ್ಲೋಕ. ಒಂದು ವಾರದಲ್ಲಿ ಕಲ್ತ್ಕೊಂಡು ಬಿಡ್ಬೋದು. ದಿನಕ್ಕೆ 5 ಶ್ಲೋಕ ಅಂತಂದರು 4 ದಿವಸದಲ್ಲಿ ಕಲ್ತ್ಕೊಂಡು ಬಿಡ್ಬೋದು. ಸೊ ಈ ನಾವೇನು ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ ಅಷ್ಟರಲ್ಲಿ
ಇಷ್ಟು ದಿವಸದಲ್ಲಿ ಕಲಿಬೋದು ಅಷ್ಟು ನಮ್ಮ 3 ತಿಂಗಳಲ್ಲಿ ಕಲಿಬೋದು. ನೀವು 1 ಗಂಟೆ ಮಾತ್ರ ಹೇಳ್ಕೊಡೋದು, ಅದನ್ನು ಮನೇಲಿ ಅವರು ಹೇಳಿ ಪ್ರಾಕ್ಟೀಸ್ ಮಾಡ್ತಾರಾ? ಯಾವ ರೀತಿ? ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಮಾಡಬೇಕಾಗತ್ತೆ. ಮತ್ತು ಮಕ್ಕಳಿಂದನೇ ಕ್ಯಾಚ್ ದೆಮ್ ಹೆಂಗ್ ಅಂತ ಏನು ಹೇಳ್ತೀವಿ, ಸೊ ಮಕ್ಕಳಿಂದನೇ ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇರೋದ್ರಿಂದ ಅವರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ಆಡಿಯೋಸ್, ಅನುಪಠನ್ ಅಂದರೆ ನಾವೊಂದ್ಸಲಿ ಹೇಳೋದು ಅವರೊಂದ್ಸಲಿ ಹೇಳುವಂತಹ ಆಡಿಯೋಸ್ನ ನಾವು ಅವರಿಗೆ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ನಮಗೆ ಕಲಿಕಾ ಸಹಾಯಕ್ಕೆ ಗೀತಾ ಪರಿವಾರ ಅಂತ ಇದೆ, ಗೋವಿಂದಗಿರಿ ಮಹಾರಾಜ್ ನಡೆಸ್ತಾ ಇರೋವಂಥದ್ದು. ಇದು 165 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಆನ್ಲೈನ್ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ 2 ಗಂಟೆ ತನಕ, ರಾತ್ರಿ 2 ಗಂಟೆ ತನಕ ನಮಗೆ ಅನುಕೂಲ ಆಗುವಂಥ ಸಮಯ, ಸೂಕ್ತವಾದಂಥ ಭಾಷೆ, 14 ಭಾಷೆ ಇದೆ. ಸೊ ಯಾವುದ್ರಲ್ಲಿ ಬೇಕಾದ್ರೂ ನೀವು ಆನ್ಲೈನ್ ಕ್ಲಾಸ್ನ learngita.com ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ನೀವು ಆನ್ಲೈನ್ ಕ್ಲಾಸಿಗೆ ಹೋಗ್ಬೋದು. ಆಫ್ಲೈನ್ ಕ್ಲಾಸ್ನ ಬೇಕು ಅಂತಂದರೆ ನೀವು ಒಂದಷ್ಟು ಸಂಖ್ಯೆ 30 ಸಂಖ್ಯೆ ಸೇರಿಸಿದ್ರೆ ನಮ್ಮಲ್ಲಿರೋ ಸ್ವಯಂ ಸೇವಕರು ಬಂದು ಹೇಳ್ಕೊಡ್ತೀವಿ. ನಮ್ಮ ಶಿಕ್ಷಣದಲ್ಲಿ ಅಂದರೆ ಬೇರೆ ಧರ್ಮಗಳವರು ಸಣ್ಣ ಮಕ್ಕಳಿಗೆ ಎಳೆತನದಿಂದನೇ ಧಾರ್ಮಿಕ ಶಿಕ್ಷಣನ ಕೊಡ್ತಾರೆ. ಆದರೆ ಹಿಂದೂ ಧರ್ಮೀಯರು ಮಾತ್ರ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂತಂದರೆ ಇವರು ಶಿಕ್ಷಣ ಅಂತಂದರೆ ಶಾಲೆಯಲ್ಲಿ ಹೇಳ್ಕೊಡೋದು ಅಂತ ಯೋಚನೆ ಮಾಡ್ತಾರೆ. ಶಾಲೆಯಲ್ಲಿ ನಮ್ಮದು ಧರ್ಮ ನಿರಪೇಕ್ಷ ದೇಶ ಆಗಿರೋದ್ರಿಂದ ಧರ್ಮದ ಬಗ್ಗೆ ಏನೂ ನಾವು ಕಲಿಸೋ ಹಾಗಿಲ್ಲ ಅನ್ನುವಂಥದ್ದು ಇರುತ್ತೆ. ಈ ಒಂದು ವಿಚಾರದಲ್ಲಿ ನೀವು ಪೂರಕವಾಗಿ ಒಂದು 3 ತಿಂಗಳಾದ್ರೂ ಯಾವುದಾದ್ರು ಒಂದು ಧಾರ್ಮಿಕ ಗ್ರಂಥದ ಕೆಲವು ಭಾಗಗಳನ್ನು ಕಲಿಸೋದು ಬಹಳ ಅಭಿನಂದನೀಯ. ಇದರಲ್ಲಿ ಬಾಯಿಪಾಠ ಮಾಡ್ತಾರಾ ಅಥವಾ ಬರೀ ಪುಸ್ತಕ ನೋಡಿಕೊಂಡು ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೋ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂದರೆ ಕಂಠಪಾಠ ಮಾಡಬೇಕು ಅನ್ನೋದೇ ಉದ್ದೇಶ ಇರೋದು. ಸಂಸ್ಕೃತ ಭಾಷೆನ ನೀವು ಎಷ್ಟು ಕಂಠಪಾಠ ಮಾಡ್ತೀರಾ, ಲೆಫ್ಟ್ ಆ್ಯಂಡ್ ರೈಟ್ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ವೈಜ್ಞಾನಿಕವಾಗಿಯೂ ಸಿದ್ಧವಾಗಿದೆ. ಇದನ್ನು ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೋಬೋದು. ಯಾರು ಸಂಸ್ಕೃತ ಶ್ಲೋಕ, ವೇದ, ಉಪನಿಷತ್ನ ಹೇಳ್ತಾರೆ ಅವರ ಬ್ರೈನ್ನ ಸ್ಕ್ಯಾನಿಂಗ್ ಇದರಲ್ಲಿ ಮಾಡಿ ಮತ್ತು ಬೇರೆಯವ್ರದ್ದು ಮಾಡಿದ್ರೆ ಅದು ಇವ್ರಿಗೆ ಬ್ರೈನ್ ಸೆಲ್ಸ್ ಜಾಸ್ತಿ ಆಗಿರುತ್ತೆ. ಸೊ ಕಂಠಪಾಠ ಮಾಡೋದಂತೂ ತುಂಬ ಒಳ್ಳೆಯ ವಿಷಯನೇ. ಆದರೆ ಯಾರಿಗೆ ಕಂಠಪಾಠ ಮಾಡೋಕ್ಕೆ ಸಾಧ್ಯ ಆಗಿಲ್ವೋ ಅವರು ಸಹ ಬರ್ಬೋದು. ಮತ್ತು ಇದು ಸಾರ್ವಜನಿಕರಿಗೆ ಎಲ್ಲರೂ ಬರ್ಬೋದು, ಬರೀ ಮಕ್ಕಳಿಗಷ್ಟೇ ಅಲ್ಲ. ಮಕ್ಕಳು ನಮಗೆ ಯಾಕೆ ಮುಖ್ಯ ಅಂದರೆ ಅವರು ಮುಂದಿನ ಜೀವನ ಅವರಿಗೆ ಜಾಸ್ತಿ ದಾರಿ ಇದೆ. ಸೊ ಅವರು ನಮ್ಮ ಭವಿಷ್ಯ ಅನ್ನೋದು ಕಾರಣ ಮಕ್ಕಳನ್ನ ಹೇಳ್ತಾ ಇದ್ದೀವಿ. ಎಲ್ಲರೂ ಗೀತಾಸಕ್ತರು ಯಾರೇ ಆದರೂ ಅವರೆಲ್ಲರೂ ಬರೋದಕ್ಕೆ ಸ್ವಾಗತ ಇದೆ. ವಾರದಲ್ಲಿ ಎಷ್ಟು ದಿವಸ ಮಾಡ್ತೀರಾ? ಈಗ ನಾವು ಶಾಲೆಗಳಲ್ಲಿ ಹೋಗ್ತೀವಿ. ಶಾಲೆಗಳಲ್ಲಿ ಅವರ ವೇಳಾಪಟ್ಟಿ ತಕ್ಕಂಗೆ ನಮಗೆ ಕ್ಲಾಸ್ ಕೊಡ್ತಾರೆ. ಸೊ ಅದ್ರ ಅನುಗುಣವಾಗಿ ನಾವು ಹೊಂದಿಸ್ಕೋತೀವಿ. ಆನ್ಲೈನ್ ಕ್ಲಾಸ್ ಆದರೆ ಪ್ರತಿ ದಿವಸ ಇರುತ್ತೆ. ಶಾಲೆಯಲ್ಲಿ ಹೋಗಿ ಹೇಳ್ಕೊಡ್ತಾ ಇದ್ದೀರಲ್ಲ, ಒಂದು ತರಗತಿಗೆ ಎಷ್ಟು ದಿವಸ ಹೇಳ್ಕೊಡ್ತೀರಾ ವಾರದಲ್ಲಿ? ಒಂದು ತರಗತಿಗೆ 2 ಕ್ಲಾಸ್ ಸಿಗುತ್ತೆ ವಾರಕ್ಕೆ. ಈ ಹಿಂದೂಗಳು ಕೆಲವು ಆಚರಣೆಗಳೇ ಧರ್ಮ ಅಂದ್ಕೊಂಡು ಧಾರ್ಮಿಕ ಗ್ರಂಥಗಳನ್ನು ಓದೋದಿಲ್ಲ. ಇದು ಮಕ್ಕಳದ್ದು ಅಂತಲ್ಲ ನಾನು ಹೇಳ್ತಾ ಇರೋದು, ಎಲ್ಲರೂ ಹಿರಿಯರು ಕೂಡ. ಇದಕ್ಕೆ ಏನು ಮಾಡಬಹುದು? ನಾವೀಗ ತುಂಬ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೇ ಇದ್ದೀವಿ ಅಂತ ಅನ್ಕೋತೀವಿ. ನಮ್ಮ ಮೂಲಗಳನ್ನೆಲ್ಲ ಬಿಟ್ಟು ಕಳ್ಕೊತಾ ಇದ್ದೀವಿ. ಈಗ ನಮ್ಮ ತುಂಬ ಮುಂಚಿದ್ ನೋಡಿದ್ರೆ ವೈಮಾನಿಕ ಶಾಸ್ತ್ರ ಅಂತ ಭಾರದ್ವಾಜ ಮುನಿಗಳನ್ನು ಬರ್ತಿದ್ದನ್ನು ಇಲ್ಲಿ ಉಡಾವಣೆ ಆಗಿತ್ತು. ಅದು ವಿಮಾನ ತಯಾರಿಸಿ ಉಡಾವಣೆ ಮಾಡಿದ್ದವರನ್ನು ಆ ಬ್ರಿಟಿಷರ್ಸ್ ಸಂದರ್ಭದಲ್ಲಿ ಆ ಗ್ರಂಥನ ನಾವು ಪಾಶ್ಚಾತ್ಯರು ತೊಗೊಂಡು ಹೋಗಿ ಅವರು ರೈಟ್ ಬ್ರದರ್ಸ್ ಏರೋಪ್ಲೇನ್ನ ಕಂಡುಹಿಡಿದ್ರು ಅಂತ ಹೇಳ್ತಾರೆ. ಸೊ ಇದೇ ಥರ ನಮ್ಮ ಸಂಸ್ಕೃತ, ವೇದ ಎಲ್ಲದನ್ನೂ ಬೇರೆ ಬೇರೆ ದೇಶದವರು ಎಲ್ಲರೂ ತೊಗೊಂಡು ಅವ್ರು ಕಲ್ತ್ಕೋತಾ ಇದ್ದಾರೆ. ಈಗ ನಾವು ಈಚೆಗಷ್ಟೇ ನೋಡಿದ್ವಿ, ಟೆಕ್ಸಾಸಲ್ಲಿ ಭಗವದ್ಗೀತೆ ಪಠಣ ಆಗಿದೆ. ಮತ್ತು ಜರ್ಮನಿಯವರು ತುಂಬ ಆಸಕ್ತಿಯಿಂದ ಸಂಸ್ಕೃತ ವೇದಾಧ್ಯಯನ ಎಲ್ಲದೂ ಕಲ್ತ್ಕೋತಾ ಇದ್ದಾರೆ. ನಮ್ಮ ದೇಶದಲ್ಲಿ ಯಾಕೆ ಅನ್ನೋ ಕಾರಣ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ಕೈಲಿಂದ ಏನು ಮಾಡ್ಬೋದು? ಜನರು ಗ್ರಂಥಗಳ ಹತ್ರ ಬರ್ತಾ ಇಲ್ಲ ಅಂದರೆ ಗ್ರಂಥಗಳೇ ಜನರ ಹತ್ರ ಹೋಗಬೇಕು. ಅದಕ್ಕೋಸ್ಕರ ಭಗವದ್ಗೀತಾ ಕಾರ್ಯಕ್ರಮ ಮಾಡ್ತಾ ಇರೋದು. ಸೊ ಇಫ್ ಪೀಪಲ್ ಡು ನಾಟ್ ಗೋ ಟು ಟೆಂಪಲ್ಸ್ ಆರ್ ರೀಡ್ ಸ್ಕ್ರಿಪ್ಚರ್ಸ್, ದ ಸ್ಕ್ರಿಪ್ಚರ್ಸ್ ಆ್ಯಂಡ್ ದ ಟೆಂಪಲ್ ಶುಡ್ ಗೋ ಟು ದ ಪ್ಲೇಸ್ ವೇರ್ ದೇ ಸ್ಟೇ. ನೀವು ಅವರಿಗೆ ಭಗವದ್ಗೀತೆ ಕೊಡ್ತಾ ಇದ್ದೀರಾ ಮಕ್ಕಳಿಗೆ? ನಾವು ಈ ಶಾಲೆಯಲ್ಲಿ ಮಾಡುವಾಗ ನಾವು ಪ್ರಿಂಟ್ಔಟ್ಸ್ ಇಟ್ಕೊಂಡಿದ್ವಿ. ಪ್ರತಿ ಕ್ಲಾಸ್ನಲ್ಲೂ ಅದನ್ನು ನೋಡ್ಕೊಂಡು ಹೇಳ್ತಾರೆ. ಅಂದರೆ ಪ್ರಿಂಟೌಟ್ ಅವರಿಗೆ ಕೊಡ್ತೀರಾ?
ಮತ್ತೆ ವಾಪಸ್ ಇಸ್ಕೊಳ್ತೀವಿ. ಹೌದು. ಅಂದರೆ ಇಡೀ ಭಗವದ್ಗೀತೆಯನ್ನು ಕೊಡುವಂಥ ಒಂದು ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ ಆಯಿತು. ನಾವೀಗ ಏನು ಮಾಡ್ತಾ ಇದ್ದೀವಿ, ನೀವು ಒಂದಷ್ಟು 2 ಚಾಪ್ಟ್ರು ಎಲ್ಲ ಆದಮೇಲೆ ಪ್ರತಿ ಶಾಲೆನಲ್ಲೂ ಒಂದಷ್ಟು ಕಾಂಪಿಟೇಷನ್ ಥರ ಮಾಡ್ತಾಯಿದ್ದೀವಿ. ಸೊ ಕಾಂಪಿಟೇಷನಲ್ಲಿ ಏನಾಗುತ್ತೆ, ಇದನ್ನು ಕಲ್ತಿರೋರು ಭಗವದ್ಗೀತೆ ಬಗ್ಗೆ SA ಡ್ರಾಯಿಂಗ್ ಕಾಂಪಿಟೇಷನ್ನು ಆ ಥರ ಕಾಂಪಿಟೇಷನ್ಸ್ ಮಾಡ್ತೀವಿ. ಅದ್ರ ಪ್ರೈಸ್ ಆಗಿ ನಾವು ಭಗವದ್ಗೀತೆ ಪುಸ್ತಕನೇ ಕೊಡ್ತೀವಿ. ಯಾಕೆಂದರೆ ಎಲ್ಲರೂ ಮಾಡ್ತಾರೆ, ಮಕ್ಕಳು ನಾವು ಇಲ್ಲಿ ಹೇಳ್ಕೊಟ್ಟಿರೋರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ಸುಮ್ಮನೆ ಕೊಡೋದಕ್ಕಿಂತ ಅದು ನಾನು ಪ್ರೈಸ್ ಥರ ಕೊಟ್ಟರೆ ಮಕ್ಕಳಿಗೂ ಖುಷಿಯಾಗಿರುತ್ತೆ. ಏನೋ ತಾವು ಗೆದ್ದುಕೊಂಡ್ವಿ ಅಂತ ಅನಿಸಿದರೆ ಅದರ ಬಗ್ಗೆ ಕುತೂಹಲ ಇರುತ್ತೆ, ಮತ್ತು ಅಭಿಮಾನ ಇರುತ್ತೆ. ಹೌದು, ಅದು ಒಳ್ಳೆಯದು. ವಿಶ್ವದಲ್ಲಿ ಅನೇಕ ಕಡೆ ಹಿಂದೂ ಧರ್ಮಗ್ರಂಥಗಳು, ಮುಖ್ಯವಾಗಿ ಗೀತೆಯ ಬಗ್ಗೆ ಕುತೂಹಲ ಬೆಳೆದು ಅಭಿಯಾನಗಳು ನಡೀತಾ ಇದ್ದಾವೆ. ನಮ್ಮಲ್ಲಿ ಹೀಗೆ ಆಗ್ತಾ ಇದೆಯಾ? ನಾನು ಕಂಡಂತೆ ಇಲ್ಲ. ಆಗ್ತಾ ಇರೋದು ತುಂಬ ಒಂದು ಸಣ್ಣ ಮಟ್ಟದಲ್ಲಿ, ಸಣ್ಣ ಗ್ರೂಪ್ಸ್ನಲ್ಲಿ ಆಗ್ತಾ ಇದೆ. ಅಲ್ಲಿ ಸಂಖ್ಯೆ ಜಾಸ್ತಿ ಜನ ಇದ್ರ ಬಗ್ಗೆ, ಅಂದರೆ ಆಧ್ಯಾತ್ಮಿಕ ಅಂತ ನಾವೇನು ಹೇಳ್ತೀವಿ, ದಿಸ್ ಹ್ಯಾಸ್ ಟು ಬಿ ಪಾರ್ಟ್ ಆಫ್ ಲೈಫ್, ಅದ್ರ ಬಗ್ಗೆ ತುಂಬ ಒಲವು ತೋರಿಸೋರಿದ್ದಾರೆ. ನಾವು ನಮ್ಮ ಹತ್ರ ಇರೋದನ್ನೇ ನಾವು ಮರೆತು ಬೇರೆದ್ರಲ್ಲಿ ಏನೋ ನಮ್ಗೆ ಸುಖ ಇದೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲೂ ಸಲ್ತಾ ಇಲ್ಲ, ಇಲ್ಲೂ ಸಲ್ತಾ ಇಲ್ಲ, ತ್ರಿಶಂಕು ಸ್ಥಿತಿಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಯಾವ ರೀತಿಯ ಅಭಿಯಾನಗಳು ನಡೀತಾ ಇದ್ದಾವೆ? ವಿದೇಶಗಳಲ್ಲಿ ಇಸ್ಕಾನ್ ಅವ್ರದ್ದು ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದವ್ರದ್ದು ಲಾಸ್ಟ್ ಮಂತ್ ಟೆಕ್ಸಾಸ್ನಲ್ಲಿ ಒಂದಷ್ಟು ತುಂಬ ದೊಡ್ಡ ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಭಗವದ್ಗೀತೆ ಪಠಣ ಆಗಿದೆ. ನಮ್ಮಲ್ಲಿ ಈಗ ಮೈಸೂರಿನಲ್ಲಿ ನೀವು ಮಾಡ್ತಾ ಇದ್ದೀರಾ, ಇದೇ ರೀತಿ ಇನ್ಯಾವ ರಾಜ್ಯಗಳಲ್ಲಿ, ಇನ್ಯಾವ ಊರುಗಳಲ್ಲಿ ಈ ರೀತಿ ನಡೀತಾ ಇದೆ? ಈಗ ಸ್ವರ್ಣವಲ್ಲಿ ಸಂಸ್ಥಾನ ಅಂತ ನಾವು ಕೇಳಿದ್ದೀವಿ, ಅಲ್ಲಿಂದನೂ ನಡೀತಾ ಇದೆ. ಗೀತಾಯಾನ, ಗೀತಾ ಯಜ್ಞ ಅಂತ ತುಂಬ ಕಡೆ, ಪೇಜಾವರ ಶ್ರೀಗಳದ್ದು ಉಡುಪಿ ಮಠದಲ್ಲಿ ಗೀತಾ ಲೇಖನ ಯಜ್ಞ ಅಂತ ತುಂಬ ಕಡೆ ಬರ್ತಾ ಇದೆ. ಬಟ್ ಎಲ್ಲೋ ಯಾರಿಗೆ ಅದ್ರದ್ದು ಆಸಕ್ತಿ ಇರುತ್ತೆ ಅವ್ರು ಮಾತ್ರ ಪಿಕ್ ಮಾಡ್ತಾ ಇದ್ದಾರೆ, ಅಷ್ಟು ಜನ ಮಾತ್ರ. ಬಟ್ ನಾವು ಇದನ್ನು ಆಸಕ್ತಿನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಮಕ್ಕಳು ಹತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಸುಮಾರು 2 ತಿಂಗಳಿಂದ ನೀವು ಈ ಅಭಿಯಾನದಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಿಮ್ಮ ಅನುಭವ ಹೇಗೆ? ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಈ ಮುಖಾಂತರ ನಾನು ಗೀತೆನ ದಿನ ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ನಾನು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀನಿ. ಮತ್ತು ಆ ಗೀತೆಯ ವಿಚಾರಗಳನ್ನು ಈಗ ನಮಗೆ ಜೀವನ ಧರ್ಮ ಯೋಗ DVG ಅವ್ರು ಬರೆದಿರೋ ಪುಸ್ತಕದ್ದು ಪೂರ್ಣ ಪಾಠ ನಮಗೆ ಗುರುರಾಜ್ ಕರ್ಜಗಿ ಅವರು ವೀಡಿಯೋಸ್ ಇದೆ, ಯೂಟ್ಯೂಬ್ ವೀಡಿಯೋಸ್. ಮತ್ತು ಗುರುರಾಜ್ ಕರ್ಜಗಿ ಮಂಕುತಿಮ್ಮನ ಕಗ್ಗ ಮತ್ತು ಭಗವದ್ಗೀತೆ ಇದೆರಡನ್ನೂ ತುಲನೆ ಮಾಡಿ ಒಂದು ಆಡಿಯೋ ಮಾಡಿದ್ದಾರೆ. ತುಂಬ ವೀಡಿಯೋಸ್ನ ನಾನು ಮತ್ತೆ ನೋಡೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ನನ್ನ ಮಕ್ಕಳಿಗೆ ಬರೀ ನೀವು ಶ್ಲೋಕ ಹೇಳ್ಕೊಟ್ಟು ಹೋದರೆ ಸಾಲಲ್ಲ, ಅಲ್ಲಿ ಏನೋ ಒಂದು ಇದೆ ಅಂತ ಡೈರೆಕ್ಟ್ ಮಾಡ್ಬೋದು, ಆಮೇಲಿಂದ ಕಲ್ತ್ಕೊಳ್ಬೇಕಾಗಿರೋದು ಅವ್ರದ್ದೇ. ಆದರೂ ಇನ್ನೊಂದು ಚೂರು ಆಸಕ್ತಿ ಬರ್ಸೋವಂಥ ಕೆಲಸ ನನ್ನಿಂದ ಆಗಬೇಕು ಅಂತ ಅನ್ನಿಸ್ತು. ಸೊ ನಾನು ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ಹಾಗಾಗಿ ಇದೊಂದು ಒಳ್ಳೆ, ನನಗೂ ಕಲಿಕಾ ಅನುಭವನೂ ಒಳ್ಳೆಯದು. ಮತ್ತು ಶಾಲೆಗಳಲ್ಲೂ ತುಂಬ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀವು ಭಗವದ್ಗೀತೆಯ ಅರ್ಥವನ್ನು ಹೇಳ್ತೀರಾ? ಅರ್ಥ ತಿಳ್ಕೊಂಡು ಪಠಣೆ ಮಾಡಿದರೆ ಅವರಿಗೆ ಒಂಥರ ಹೆಚ್ಚಿನ ಸಮಾಧಾನ ಇರುತ್ತೆ. ಅಷ್ಟಕ್ಕೆ ಟೈಮ್ ಇರುತ್ತಾ? ಹೇಗೆ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ? ಒಂದು ಚಾಪ್ಟರ್ ಆದಮೇಲೆ ಒಂದು ಸಮ್ಮರಿ ಅಂತ, ಒಂದು ಸ್ಟೋರಿ ರೂಪದಲ್ಲಿ ಸಮ್ಮರಿ ಹೇಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ವಿ ಆರ್ ಶೋಯಿಂಗ್ ಅ ಡೈರೆಕ್ಷನ್. ಇಲ್ಲಿ ದಾರಿ ಇದೆ. ನಿಮಗೆ ಏನಾದ್ರು ಪ್ರಾಬ್ಲಮ್ಸ್, ಈಗ ಹತಾಶೆ ಆಯಿತು, ಆವಾಗ ಅರ್ಜುನ ಹೆಂಗೆ ಡೀಲ್ ಮಾಡ್ದ, ಕೃಷ್ಣ ಹೆಂಗೆ ತಮ್ಮ ಮೂಲದಲ್ಲಿ, ಈಗ ನಾವು ಎಲ್ಲ ಕ್ವೆಶನ್ಸು ಸ್ಟಾರ್ಟ್ಸ್ ಫ್ರಮ್ ಹೂ ಯು ಆರ್, ವಾಟ್ ಯು ಆರ್, ವೈ ಯು ಆರ್, ಆ ಥರ ಕ್ವೆಶನ್ಸ್ನೇ ಅಡ್ರೆಸ್ ಮಾಡಿದ್ದು ಕೃಷ್ಣ. ಈಗ ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಭಗವದ್ಗೀತೆ ಯಾಕೆ ಪ್ರಸ್ತುತ ಅಂತ ಅನಿಸುತ್ತೆ ಅಂದರೆ, ಕೃಷ್ಣ ಬೇರೆ ಥರನೂ ಅರ್ಜುನನಿಗೆ ಸಮಾಧಾನ ಮಾಡ್ಬೋದಾಗಿತ್ತು, ಏನೋ ಒಂದು ಮೆಡಿಸಿನ್ ಕೊಡ್ಬೋದಾಗಿತ್ತು. ಅಥವಾ ಕೃಷ್ಣ ಭಗವಂತ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಅರ್ಜುನ ಸರಿ ಹೋಗ್ಬೋದಾಗಿತ್ತು. ಅದೇ ಥರ ನಮಗೂ ಏನೇನೋ ಪ್ರಾಬ್ಲಮ್ಸ್ಗೆ ಜ್ಯೋತಿಷ್ಯರ ಹತ್ರ ಹೋಗ್ಬೋದು, ವಾಸ್ತು ತಜ್ಞರ ಹತ್ರ ಹೋಗ್ಬೋದು, ಡಾಕ್ಟ್ರ್ ಹತ್ರ ಹೋಗ್ಬೋದು, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೋದು. ಈ ಥರ ಏನಾದ್ರು ಸಮಸ್ಯೆ ಬಂದಾಗ ಈ ಥರದ್ದಕ್ಕೆಲ್ಲ ಹೋಗ್ಬೋದು. ಆದರೆ ಕೃಷ್ಣ ಏನಕ್ಕೆ ಆ ಯುದ್ಧದ ಸಂದರ್ಭದಲ್ಲಿ 700 ಶ್ಲೋಕನ ಹೇಳೋಕ್ಕೆ ಹೊರಟ ಅಂದರೆ, ಈ ಬೇರೆ ಎಲ್ಲ ಸೊಲ್ಯೂಷನ್ಸು ಟೆಂಪರರಿ, ಅಂದರೆ ತಾತ್ಕಾಲಿಕ ಸಮಾಧಾನ ಕೊಡುತ್ತೆ. ಯಾವುದು ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದು ಆತ್ಮಜ್ಞಾನ ಅಂತಲೇ ನಾವು ಹೇಳ್ಬೋದು ಭಗವದ್ಗೀತೆಯಲ್ಲಿ. ಅಂದರೆ ನೀನು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ಸೊ ಇಷ್ಟನ್ನಂತೂ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು. ಅವರ ಮುಂದಿನ ಜೀವನದಲ್ಲಿ ಅವರ ಆಯ್ಕೆಗಳು
ತಾವೇನು ಅನ್ನೋದ್ರಿಂದನೇ ಶುರುವಾಗಬೇಕು. ನಿಮ್ಮ ಎಲ್ಲ ಪ್ರಶ್ನೆಗಳು ನಿಮ್ಮಿಂದ ಶುರುವಾಗಬೇಕು, ಉತ್ತರಗಳು ನಿಮ್ಮಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. 2ನೇ ಅಧ್ಯಾಯದಲ್ಲಿ ಮನಸ್ಸಿನ ಬಗ್ಗೆ ತುಂಬ ಒಳ್ಳೆಯ ವಿಶ್ಲೇಷಣೆ, ಯಾವ ರೀತಿ ಇದು ನಡೆಯುತ್ತೆ ಹೇಗೆ ಅಂತ ಅಂದ್ಬಿಟ್ಟು ತಮ್ಮ ಮನಸ್ಸಿನ ಬಗ್ಗೆ ಮಕ್ಕಳಿಗೆ ಏನಾದರೂ ಇರುವ ಕುತೂಹಲಗಳೆಲ್ಲ ಅಲ್ಲಿ ಪರಿಹಾರ ಆಗೋ ಹಾಗೆ ಏನಾದರೂ ಹೇಳ್ತೀರಾ? ಅಲ್ಲಿ ನನಗೆ ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ಒಂದು ಯಾಕೆ ಗೊಂದಲಗಳು ಬರುತ್ತೆ, ಮನಸ್ಸನ್ನು ಹೇಗೆ ಇಟ್ಕೋಬೋದು, ಮತ್ತು ಸಮಶತ್ರೌಚ ಮಿತ್ರೇಚ ಸಮಸ್ಥಿತಿ ಆ ಥರದನ್ನೆಲ್ಲ ಹೇಗೆ ಮಾಡ್ಬೋದು, ಮತ್ತು ನಮ್ಮನ್ನು ನಾವು ಹೇಗೆ ಆತ್ಮಾವಲೋಕನ ಅಂತ ಏನು ಹೇಳ್ತೀವಿ, ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೋತೀವಿ. ಸೊ ಈಗ ನಾವು ಏನೋ ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಯಾವ ಭಾಗಕ್ಕೆ ಸಂತೋಷ ಆಗುತ್ತೆ, ಏನೋ ಒಂದು ಕೆಟ್ಟ ಕೆಲಸದ ಯೋಚನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಯಾವ ಭಾಗ ಸಂತೋಷ ಪಡುತ್ತೆ, ಅಷ್ಟನ್ನು ಅರ್ಥ ಮಾಡ್ಕೊತ ಹೋಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರೆ ತಂತಾನೇ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ. ಮತ್ತು ಭಕ್ತಿಯೋಗದಲ್ಲಿ ಹೇಳಿರೋ ಹಾಗೆ ಯಾರೋ ಒಂದು ದೈವಿಕ ಶಕ್ತಿ ನಮ್ಮ ಜೊತೆ ಇದ್ದಾನೆ ಅನ್ನೋ ಶಕ್ತಿ ನಿಮಗೆ ಮನಸ್ಸಿನ ನಿಗ್ರಹಕ್ಕೆ ಸಮಾಧಾನ ಕೊಡ್ಬಲ್ಲೋದು ಅಂತ ಹೇಳ್ಬೋದು. ಪಠಣೆ ಆದ ಮೇಲೆ ಯಾರಾದರೂ ಮಕ್ಕಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಪ್ರಶ್ನೆಗಳನ್ನು ಕೇಳ್ತಾರಾ? ಹಾಂ, ಪ್ರಶ್ನೆಗಳನ್ನ ಕೇಳ್ತಾರೆ. ಮಕ್ಕಳಿಗೆ ತುಂಬ ಕುತೂಹಲ ಇರುತ್ತೆ. ಇದು ಯಾಕೆ ನೀವು ಅರ್ಥ ಹೇಳಿಲ್ಲ, ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಾರೆ. ಪ್ರತಿ ಕ್ಲಾಸ್ನಲ್ಲೂ ಕೇಳ್ತಾರೆ. ಅದಕ್ಕೆ ನನಗೆ ತಿಳಿದಿರೋ ಅಂಥದ್ದು, ನನಗೂ ತುಂಬ ವಿಷಯಗಳು ಗೊತ್ತಿಲ್ಲ. ನಾನು ಈಗ ವಿದ್ಯಾರ್ಥಿನೇ ಭಗವದ್ಗೀತೆಗೆ, ನನಗೆ ಗೊತ್ತಿರೋದನ್ನು ಹೇಳ್ತಾ ಇದ್ದೀನಿ. ಮತ್ತು ಅವ್ರು ಕೆಲವುದು ಒಂದು ಅರ್ಧ ಗಂಟೆ ನೀವೇನಾದ್ರು ಸ್ಪೆಂಡ್ ಮಾಡೋದಾದರೆ, ಸೊ ಒಂದು ಯಾವ್ದಾದ್ರು ಮಕ್ಕಳು ಯೂಟ್ಯೂಬ್ ವೀಡಿಯೋಸ್ ಲಿಂಕ್ಸು ಆ ಥರದನ್ನೆಲ್ಲ ಅದು ಮಾಡ್ಬೋದು. ಒಳ್ಳೆಯ ಪುಸ್ತಕಗಳಿದೆ, ಆದರೆ ಅದಕ್ಕಿಂತ ವೀಡಿಯೋಸ್ಗಳು ತುಂಬ, ಬ್ರಹ್ಮಾನಂದ ಸರಸ್ವತಿಯವ್ರದ್ದು ತುಂಬ ಚೆನ್ನಾಗಿರೋ ಭಗವದ್ಗೀತೆ ಬಗ್ಗೆ ವ್ಯಾಖ್ಯಾನ ಇರೋ ವೀಡಿಯೋಸ್ ಇದೆ. ಅದನ್ನು ನಾನು ಮಕ್ಕಳಿಗೆ ನಿಮ್ಗೆ ಸಮಯ ಇರೋದ್ರಲ್ಲಿ ನೀವು ಹೇಗೂ ಒಂದಷ್ಟು ಸಮಯನ ನೀವು ಮೊಬೈಲ್ನಲ್ಲಿ ಏನೋ ನೋಡ್ತೀರಾ, ಅದನ್ನು ಭಗವದ್ಗೀತೆಗೋಸ್ಕರನೇ ಮೀಸಲಿಡಿ ಅಂತ ಹೇಳ್ತಿದ್ದೀನಿ. ಯಾರಾದರೂ ಮಗು ಯುದ್ಧ ಮಾಡುವಾಗ ಇಷ್ಟೆಲ್ಲ ಡಿಸ್ಕಷನ್ ಮಾಡುವಷ್ಟು ಟೈಮ್ ಇರುತ್ತಾ ಅಂತನ್ಬಿಟ್ಟು ಕೇಳಿದಾರ? ಯಾಕೆಂದರೆ ಯುದ್ಧ ಪ್ರಾರಂಭ ಆಗುವಾಗ ತುಂಬ ದ್ವೇಷದ ಭಾವನೆಗಳು ಎಲ್ಲರ ಮನಸ್ಸನ್ನು ಕೌದ್ಕೊಂಡಿರುತ್ತೆ, ಮತ್ತು ಇನ್ನೊಬ್ಬರನ್ನು ಕೊಲ್ಲಬೇಕು ಅಂಥೇಳಿ ಹೊರಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇಷ್ಟೊಂದು 700 ಶ್ಲೋಕಗಳಷ್ಟು ದೀರ್ಘವಾಗಿ ಮಾತುಕತೆ ನಡೀಲಿಕ್ಕೆ ಸಾಧ್ಯವಾ? ಇದನ್ನು ಇನ್ನೊಂದು ಥರನೂ ಹೇಳ್ತಾರೆ. ಅಂದರೆ ಕೃಷ್ಣ ಇಷ್ಟೆಲ್ಲವನ್ನು ವಿಶದವಾಗಿ ವಿವರವಾಗಿ ಹೇಳಿರಲಿಕ್ಕಿಲ್ಲ. ನಂತರ ವ್ಯಾಸಮುನಿಗಳು ಬರೆಯುವಾಗ ನಮ್ಮನ್ನೆಲ್ಲರನ್ನು ದೃಷ್ಟಿ ಇಟ್ಕೊಂಡು ವಿವರವಾಗಿ ಬರೆದಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಮತ್ತು ಕೃಷ್ಣ ಭಗವಂತ ಏನು ಬೇಕಾದ್ರೂ ಮಾಡ್ಬೋದು, ಸರ್ವಶಕ್ತ ಸರ್ವಾಂತರ್ಯಾಮಿಗೆ ಯಾವುದುವೇ ಅಸಾಧ್ಯ ಅನ್ನೋದಿಲ್ಲ ಅಲ್ಲ. ಆದ್ರೂ ಕೂಡ ಅವನು ಇಷ್ಟೆಲ್ಲ ಹೇಳಿ ಅರ್ಜುನನ ಮನಸ್ಸು ಪರಿವರ್ತನೆ ಆಗೋ ಹಾಗೆ ಮಾಡಿ ಕೊನೆಗೆ ನೀನು ವಿಮರ್ಶೆ ಮಾಡಿ, ಇದನ್ನೆಲ್ಲ ವಿಮರ್ಶನೆ ಮಾಡಿ ಯಥಾ ಇಚ್ಛಸಿ ತ್ವಂ ತತ್ಕುರು ಅಂತ ಹೇಳ್ತಾರೆ. ಅದು ಬಹುಶಃ ಹಿಂದೂ ಧರ್ಮದಲ್ಲಿರುವಂತಹ ದೊಡ್ಡ ಸ್ಟ್ರೆಂತು. ನೀನು ಎಲ್ಲದನ್ನು ತಗೋ, ಬಟ್ ನೀನೇ ಇದಕ್ಕೆ ಹೊಣೆ ಆಗ್ತೀಯ, ನೀನೇ ಯೋಚನೆ ಮಾಡಿ ಕೆಲಸ ಮಾಡು ಅಂತ ಹೇಳುವಂಥದ್ದು. ಈ ಒಂದು ಕೃಷ್ಣನ ಕರೆ ಅಭಿಯಾನದಲ್ಲಿ ತಮಗೆ ಆಗಿರುವಂಥ ಅನುಭವಗಳು ಮತ್ತು ಅದರಲ್ಲಿ ತಾವು ಸ್ವಯಂ ಸೇವಕರಾಗಿ ದುಡಿತಾ ಇರೋದು, ಇವನ್ನೆಲ್ಲ ಬಹಳ ಚೆನ್ನಾಗಿ ನಮ್ಮ ಕೇಳುಗರಿಗೆ ವಿವರಿಸಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಈ ಅಭಿಯಾನದಲ್ಲಿ ಭಾಗಿಯಾಗಿ ನಾನು ಒಂದು ಫೋನ್ ನಂಬರ್ ಕೊಡ್ತೀನಿ. ಆ ಫೋನ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿದ್ರೆ ಕೃಷ್ಣನ ಕರೆದು QR ಕೋಡ್, ನೀವು ರಿಜಿಸ್ಟರ್ ಮಾಡಬೇಕಾಗಿರೋ QR ಕೋಡ್ನ ನಾನು ಕಳಿಸ್ತೀನಿ. ಅಲ್ಲಿ ದಯವಿಟ್ಟು ಎಲ್ಲರೂ ರಿಜಿಸ್ಟರ್ ಆಗಿ ನಮ್ಮ ಧರ್ಮಗ್ರಂಥ, ನಮಗೆಲ್ಲರಿಗೂ ಒಂದು ದಾರಿ ತೋರಿಸೋಂತಹ ಗ್ರಂಥ, ಪ್ರತಿ ಶನಿವಾರ ಸಂಜೆ 6:30 8 ಗಂಟೆ ತನಕ ಮಾಧವ ಕೃಪಾದಲ್ಲಿ ಭಗವದ್ಗೀತೆ ಕ್ಲಾಸಸ್ ನಡೆಯುತ್ತೆ. ಗೀತಾ ಪರಿವಾರದ ಶಿಕ್ಷಕಿ ಬಂದು ನಡೆಸ್ಕೊಡ್ತಾರೆ, ಮತ್ತು ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ದಯವಿಟ್ಟು ಯಾರಿಗೆ ಆಫ್ಲೈನ್ನಲ್ಲಿ ಕಲ್ತ್ಕೋಬೇಕು ಅಂತ ಆಸಕ್ತಿ ಇದೆ ಅವರು ಬರ್ಬೋದು. ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು 8217 64 8394. ಇನ್ನೊಮ್ಮೆ ಹೇಳಿ. 8217 64 8394. ಧನ್ಯವಾದಗಳು. ಜೈ ಶ್ರೀಕೃಷ್ಣ.